ನಮಸ್ಕಾರ ಸ್ನೇಹಿತರೆ, ವೀಕ್ಷಕರೇ. ಇವತ್ತು ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾನು ಹೇರ್ ಪ್ಯಾಕ್ ರೆಡಿ ಮಾಡಿ ತಲೆಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ನಮಗೆ ಬಿಳಿ ಕೂದಲಿದ್ರೆ ನಾವು ಹೇರ್ ಪ್ಯಾಕ್ ಅಪ್ಲೈ ಮಾಡಬೇಕಂತೇನಿಲ್ಲ. ನಾವು ಕೂಡ ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಮೇಂಟೈನ್ ಮಾಡ್ಕೋಬೇಕಂದ್ರೆ ಈ ಥರ ಇರುವಂಥ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ತಾ ಇದ್ದರೆ ನಮ್ಮ ಕೂದಲಿಗೆ ಬಿಳಿ ಕೂದಲ ಸಮಸ್ಯೆ ಬರದಿರೋ ರೀತಿ ನೋಡ್ಕೋಬೋದು. ಹಾಗಾಗಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ಸ್ನೇಹಿತರೆ, ನೋಡಿ, ನಮ್ಮ ತಲೆಯಲ್ಲಿ ಏನೆಲ್ಲ ಸಮಸ್ಯೆಗಳಿಗೆ ತುಂಬಾ ನ್ಯಾಚುರಲ್ ಆಗಿ ಈ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡು ಹಚ್ತಾ ಬಂದರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಮ್ಮ ಕೂದಲು ಉದುರೋದಿಲ್ಲ, ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಇರುತ್ತೆ. ಹಾಗಾದರೆ ತಡ ಮಾಡದೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ನುಡಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಹೇರ್ ಪ್ಯಾಕ್ ಯಾವುದರಿಂದ ಮಾಡ್ತಾ ಇದ್ದೀನಿ, ನಮಗೆ ಕೂದಲಿಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುವಂಥ ಹೇರ್ ಪ್ಯಾಕ್ ಅನ್ಬೋದು. ಹಾಗಾಗಿ ಮನೇಲಿರುವಂಥದ್ದೇ ಬಳಸ್ಕೊಂಡು ನಾವು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು. ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರಿ, ಹಚ್ತಾ ಇದ್ದೀನಿ. ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ, ಬಾಣಲಿಯಲ್ಲಿ ಕೂಡ ಈ ರೀತಿ ಹೇರ್ ಪ್ಯಾಕ್ ರೆಡಿ ಆಗಿರುವಂಥದ್ದು. ಎಷ್ಟು ಕಪ್ಪಗಾಗಿರುವಂಥದ್ದು, ಅದು ಕೂಡ ನ್ಯಾಚುರಲ್ ಆಗಿ ರೆಡಿ ಮಾಡ್ಕೊಂಡಿರೋಂಥ ಹೇರ್ ಪ್ಯಾಕು. ನೋಡ್ತಾನೆ ಇದ್ರೆ ಗೊತ್ತಾಗ್ತಾ ಇರೋದು ಇಷ್ಟು ಕಲರ್ ಬಂದಿರುವಂಥ ಹೇರ್ ಪ್ಯಾಕ ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಮಗೆ ಬಿಳಿ ಕೂದಲ ಸಮಸ್ಯೆ ಬರದೇ ಇರೋ ರೀತಿ ನಾವು ಮೇಂಟೈನ್ ಮಾಡ್ಕೋಬೇಕಂದ್ರೆ ಈ ರೀತಿ ಹೇರ್ ಪ್ಯಾಕ್ ನೀವು ಕೂಡ ವಾರದಲ್ಲಿ ಹಚ್ತಾ ಬಂದರೆ ನಿಮಗೆ ಬಿಳಿ ಕೂದಲ ಸಮಸ್ಯೆ ಬರದಿರೋ ರೀತಿ ನೋಡ್ಕೋಬೋದು. ಹಾಗಾದರೆ ಮಾಡುವಂಥ ವಿಧಾನ ಕೂಡ ನೋಡಿಕೊಂಡು ಹೋಗಿ. ಇವಾಗ ಫಸ್ಟಿಗೆ ಸ್ನೇಹಿತರೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದರೆ ಕರಿಬೇವಿನ ದಳ ತೊಗೊಂಡಿರೋವಂಥದ್ದು. ಕರಿಬೇವು ಒಣಗೋದ್ರೂ ಕೂಡ ಪರವಾಗಿಲ್ಲ, ಬಿಸಾಕೋಕೆ ಮಾತ್ರ ಹೋಗಬೇಡಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಈ ರೀತಿ ಕರಿಬೇವು ತಂದಾಗ ಈ ರೀತಿ ಬಿಸಾಕೋ ಕರಿಬೇವಿನಿಂದ ಕೂಡ ಯೂಸ್ಫುಲ್ ಆಗಿ ಟ್ರೈ ಮಾಡ್ಕೋಬೋದು. ಇವಾಗ ನೋಡಿ, ಫ್ರೆಶ್ ಆಗಿದ್ದರೆ ಖಂಡಿತವಾಗಿ ಅದು ಕೂಡ ಟ್ರೈ ಮಾಡಿ, ಈ ಥರ ಇದ್ದರೆ ಈ ಥರ ಕೂಡ ಟ್ರೈ ಮಾಡ್ಕೋಬೋದು. ನಾನು ಇವತ್ತು ಕರಿಬೇವಿನಿಂದ ತುಂಬಾ ಯೂಸ್ ಆಗುವಂಥ ಹೇರ್ ಪ್ಯಾಕ್ ತೋರಿಸ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಮ್ಮ ತಲೆಗೆ ಕರಿಬೇವಿನ ದಳದಿಂದ ಇರುವಂಥ ಶಕ್ತಿಗಳು ಸಿಗುವಂಥದ್ದು ತುಂಬಾ ಉಪಯುಕ್ತ. ಹಾಗಾಗಿ ಕರಿಬೇವಿನ ದಳ ತುಂಬಾ ಯೂಸ್ಫುಲ್ ಆಗುತ್ತೆ. ನಮ್ಮ ತಲೆಯಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಆಗಲಿ, ಹಾಗೆ ನಮ್ಮ ಕೂದಲು ಜಾಸ್ತಿನೇ ಬೆಳವಣಿಗೆ ಕೂಡ ಆಗುವಂಥ ಸಾಧ್ಯತೆ ಇದರಲ್ಲಿರುವಂಥದ್ದು. ಹಾಗಾಗಿ ಖಂಡಿತವಾಗಿ ಕರಿಬೇವು ನೀವು ಕೂಡ ಬಳಸ್ಬೋದು. ಇವಾಗ ಕರಿಬೇವು ತೊಗೊಂಡಿದ್ದೀನಿ ಅಲ್ಲ, ನಾನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಅದೇನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ತೀನಿ. ಇವಾಗ ನೋಡಿ, ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಸ್ನೇಹಿತರೆ ಕರಿಬೇವಿನ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ ಮೆಂತ್ಯ ಕಾಳು ನೋಡಿ, 1 ಸ್ಪೂನು 1.5 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಹಾಕ್ತೀನಿ. ಮೆಂತ್ಯ ಕಾಳಿನಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗೋದು ಕೂಡ ಸಹಾಯ ಮಾಡುವಂಥ ಮೆಂತ್ಯ ಕಾಳು. ಇವಾಗ ಇದಕ್ಕೂ ಸ್ವಲ್ಪ ನೀರು ಹಾಕಿ ಕೂಡ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ. ಫಸ್ಟಿಗೆ ನಾನು ಅದೇ ರೀತಿ ಪೌಡ್ರ್ ಮಾಡಿಕೊಂಡೆ, ಆಗಲಿಲ್ಲ. ಆಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ಮಿಕ್ಸಿಗೆ ನೀರು ಹಾಕಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಒಂಥರ. ಇವಾಗ ನೋಡಿ ರುಬ್ಕೊಂಡು ಬರ್ತಾ ಇದ್ದೀನಿ. ನೀವು ಬೇಕಾದರೆ ನೋಡ್ತಾ ಇರ್ಬೋದು, ನನ್ನ ಕರಿಬೇವಿನ ದಳ ಮತ್ತು ಮೆಂತ್ಯ ಕಾಳು ರಾತ್ರಿ ಇಡೀ ನೆನೆಸ್ಕೊಂಡು ಬೆಳಗ್ಗೆ ಹೊತ್ತಿಗೆ ನೀವು ಈ ರೀತಿ ಪೇಸ್ಟ್ ಮಾಡಿ ತಲೆಗೆ ಹಚ್ತಾ ಬಂದರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಒಂಥರ ಸ್ಟ್ರಾಂಗ್ ಶಕ್ತಿ ಸಿಗುವಂಥದ್ದು. ಇವಾಗ ನೋಡಿ, ನಾನು ಇದು ರುಬ್ಕೊಂಡು ಬಂದ ನೀರು ಹಾಕಿ ಆಮೇಲೆ ಒಂದು ಕಬ್ಬಿಣದ ಕಡಾಯಿ ಅವಶ್ಯಕತೆ ತುಂಬಾ ಇರುವಂಥದ್ದು. ಹಾಗಾಗಿ ಕಬ್ಬಿಣದ ಕಡೆಯಲ್ಲೇ ನಾನು ಹೇರ್ ಪ್ಯಾಕ್ ಯಾವಾಗಲೂ ಕೂಡ ಮಾಡ್ತಾ ಇರ್ತೀನಿ. ಇವಾಗ ನೋಡಿ, ನಾನು ಮಾಡಿರೋಂಥ ನೀರು ಅದೆಲ್ಲನೂ ಕೂಡ ಸೋದಿಸ್ಕೊಂಡು ತೊಗೋಬೇಕಾಗತ್ತೆ. ಫಿಲ್ಟರ್ ಮಾಡ್ಕೊಂಡು ಅಂದರೆ ಸೋದಿಸ್ಕೊಂಡು ತೊಗೊಂಡ್ಬಿಡಿ, ಏನು ಕೂಡ ಇರಬಾರ್ದು. ಹಾಗಾಗಿ ನನ್ನ ನೀರಲ್ಲಿರುವಂಥ ಶಕ್ತಿನೇ ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಕೂದಲಿಗೆ ಸಿಗುವಂಥದ್ದು. ಹಾಗಾಗಿ ನಾನೆಲ್ಲನೂ ಕೂಡ ನೀರು ಸೋದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇದಕ್ಕೆ ನಮ್ಮ ತಲೆಯಲ್ಲಿ ಹೊಟ್ಟು ಸಮಸ್ಯೆ ಜಾಸ್ತಿ ಇದೆ, ನಮ್ಮ ತಲೆ ಜಾಸ್ತಿನೇ ತುರಿಸ್ತಾ ಇದೆ ಅಂದರೆ ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕಾಗತ್ತೆ. ನಿಮ್ಮ ತಲೆಯಲ್ಲಿ ಸಮಸ್ಯೆ ಇದ್ದರೆ ನೀವು ಈ ಥರವಾಗಿ ಲಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳಿ. ಯಾಕಂದರೆ ನಮ್ಮ ತಲೆಯಲ್ಲಿ ಜಾಸ್ತಿನೇ ತುರಿಸ್ತಾ ಇದೆ, ಹೊಟ್ಟು ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಅಂದರೆ ಈ ಥರ ಲಿಂಬೆಹಣ್ಣಿನ ರಸ ಹಾಕ್ಬೋದು. ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು. ಇವಾಗ ಬನ್ನಿ, ನಾನು ಅದು ಸ್ಟವ್ ಮೇಲೆ ಕೂಡ ಇಟ್ಬಿಡ್ತೀನಿ. ಲಿಂಬೆಹಣ್ಣಿನ ರಸ ಹಾಕಿದ್ದೀನಿ, ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇರಬೇಕು. ಆಮೇಲೆ ಸ್ನೇಹಿತರೆ, ಇದಕ್ಕೆ ಏನು ಮಾಡಬೇಕಂದ್ರೆ 2 ರುಪೀಸ್ ಇರುವಂಥ ಬ್ರೂ ಕಾಫಿ ತೊಗೊಂಡಿದ್ದೀನಿ. ಬ್ರೂ ಕಾಫಿ ಯಾಕಪ್ಪ ಅಂದರೆ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಶೈನಿಯಾಗಿ ಕಾಣಬೇಕಲ್ವ, ಹಾಗಾಗಿ ಅದು ಬ್ರೂ ಕಾಫಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಯಾರಾದರೂ ಏನು ಹಚ್ಚಿದ್ದೀರ ನಿಮ್ಮ ತಲೆಗೆ, ಏನು ಹಚ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದೀರ ಅಂತ ಕೇಳಬೇಕಲ್ವ. ಆವಾಗ ನಮ್ಮ ಕೂದಲು ಯಾರಿಗಾದರೂ ಹೇಳೋದಕ್ಕೆ ತುಂಬಾ ಚೆನ್ನಾಗಿ ಈ ಥರವಾಗಿ ಕಾಣಿಸ್ಬೇಕಂದ್ರೆ ನಾವು ಬ್ರೂ ಕಾಫಿ ಹಾಕಲೇಬೇಕು. ಇವಾಗ 2 ರುಪೀಸ್ ಇರುವಂಥ ಬ್ರೂ ಕಾಫಿ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ನೀರಿಗೆ ಕುದಿ ಬರ್ತಾ ಇರಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಅದರಲ್ಲಿ ನಾವು ಮೆಂತ್ಯ ಕಾಳು ಹಾಕಿರ್ತೀವಲ್ಲ ಅದು ಕೂಡ ಒಂಥರ ಜೀಟ ಅಂಶ ಎಲ್ಲನೂ ಕೂಡ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಕುದಿಸ್ತಾನೇ ಇರಿ.
ಈ ಥರವಾಗಿ ಹೇರ್ ಪ್ಯಾಕು ನೀವು ಕೂಡ ನಿಮ್ಮ ಬಿಳಿ ಕೂದಲು ಸಮಸ್ಯೆ ಇದ್ದರೂ ಕೂಡ ಯೂಸ್ ಮಾಡ್ತಾ ಇರ್ಬೋದು. ಬಿಳಿ ಕೂದಲ ಸಮಸ್ಯೆನೇ ಇಲ್ಲ, ನಮ್ಮ ತಲೆಗೆ ಯಾವುದಾದ್ರೂ ಮೆಹಂದಿ ಹಚ್ತಾ ಇರ್ತೀರಲ್ಲ, ಅದು ಮೆಹಂದಿ ಹಚ್ಚೋ ಬದಲಾಗಿ ಈ ಥರ ನೀವು ಕೂಡ ಯೂಸ್ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಕೂದಲಿಗೆಲ್ಲ ಕೂಡ ಸಿಗುವಂಥ ಶಕ್ತಿ ಇದರಲ್ಲಿ ಇರುತ್ತೆ ನೋಡಿ. ಹಾಗಾಗಿ ಈ ಥರ ಮೆಹಂದಿ ಯೂಸ್ ಮಾಡ್ತಾ ಇರ್ಬೋದು. ಇವಾಗ ಸ್ನೇಹಿತರೆ, ಮೆಹಂದಿ ಯಾವ್ದು ಹಾಕ್ತಾಯಿದ್ದೀನಿ ಅಂದರೆ ನಾನು ಹೀನಾ ಮೆಹಂದಿ ಪುಡಿ ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ನೀವು ಕೂಡ ಇದರಲ್ಲಿ ಹೀನಾ ಮೆಹಂದಿ ಪುಡಿ ಹಾಕಿ ಕಲಿಸಬೇಕಾಗತ್ತೆ. ಹೀನಾ ಮೆಹಂದಿ ಪುಡಿ ನ್ಯಾಚುರಲಾಗಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಮೆಹಂದಿ ಅನ್ಬೋದು. ಹಾಗಾಗಿ ಹೀನಾ ಮೆಹಂದಿನೇ ಬಳಸ್ತಾ ಇರ್ತೀನಿ. ಹೀನಾ ಮೆಹಂದಿ ಜೊತೆಗೆ ನೀವು ಬೇಕಾದ ನೆಲ್ಲಿಕಾಯಿ ಮೆಹಂದಿ ಕೂಡ ಬಳಸ್ಕೋಬೋದು. ಇಲ್ಲಾಂದರೆ ಎರಡರಲ್ಲಿ ಒಂದು ಯಾವುದಾದ್ರೂ ಇದ್ದರೆ ಅದು ಕೂಡ ಯೂಸ್ ಮಾಡಿ ನೋಡಿ. ನಾನು ಇವಾಗ ಮೆಹಂದಿ ಪುಡಿ ಹಾಕಿದ್ದೀನಿ. ಮೆಹಂದಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೂಡ ಸಣ್ಣ ಉರಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಫ್ಲೇಮ್ ಏನು ಬಂದ್ ಮಾಡಿಲ್ಲ ಸ್ಟವ್ದು. ಹಾಗೆ ಸಣ್ಣ ಉರಿ ಇಟ್ಕೊಂಡು ಕುದಿಸ್ತಾ ಇದ್ದಾಗ ಯಾವ ರೀತಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ ನೀವು ಕೂಡ. ಈ ಮೆಹಂದಿ ನೀವು ರಾತ್ರಿ ಮಾಡಿಕೊಂಡು ಬೆಳಗ್ಗೆ ಹಚ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿ ನಿಮ್ಮ ಕೂದಲಿಗೆ ಒಂಥರ ಶೈನಿಯಾಗಿ ಸಿಲ್ಕಿಯಾಗಿ ಕೂಡ ಆಗುತ್ತೆ. ಹಾಗೆ ನಿಮ್ಮ ಕೂದಲಿಗೆ ಒಂಥರ ಚೆನ್ನಾಗಿ ಜಾಸ್ತಿ ದಿನಗಳ ಕಾಲ ಮೆಹಂದಿ ಯೂಸ್ ಮಾಡುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ, ಅಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಬಿಡೋಣ ಬನ್ನಿ. ಆಮೇಲೆ ನೋಡಿ ನಿಮಗೆ ಬೇಗನೆ ತೋರಿಸ್ತಾ ಇದ್ದೀನಿ. ಎಷ್ಟು ನೋಡಿ, ಒಂದು 15 ನಿಮಿಷ ಆಯಿತು. 15 ನಿಮಿಷ ಆದರೂ ಕೂಡ ಒಂದು 15ರಿಂದ 10 ನಿಮಿಷ ಒಳಗಡೆನೇ ಆಗಿರೋದು. ಇನ್ನೂ ಕೂಡ ಬಿಸಿ ಇರುವಂಥದ್ದು, ಯಾಕಂದರೆ ಕಬ್ಬಿಣದ ಬಾಂಡೆ ಅಲ್ವಾ, ಜಾಸ್ತಿ ದಪ್ಪ ಇರುವಂಥದ್ದು, ಹಾಗಾಗಿ ಬಿಸಿ ಇರುವಂಥದ್ದು ನೋಡಿ. ಸೈಡಿಗೆಲ್ಲ ಎಷ್ಟು ಕಪ್ಪು ಕಪ್ಪು ಆಗಿ ಬಿಡ್ತಾ ಇರೋವಂಥದ್ದು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟೆ. ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ನಾನು ರಾತ್ರಿ ಪೂರ್ತಿ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೊತ್ತಿಗೆ ನಿಮಗೆ ತೋರಿಸ್ತಾ ಇರೋವಂಥದ್ದು. ನೋಡೋಣ ಯಾವ ರೀತಿಯಾಗಿದೆ ಮೆಹಂದಿ. ಬೆಳಗ್ಗೆ ಹೊತ್ತಿಗೆ ನೀವು ಕೂಡ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ, ಇಷ್ಟು ಕಲರ್ ಬರುವಂಥ ಮೆಹಂದಿನ ಅಂತಂತ ನೋಡಿ. ಇದು ಮೆಹಂದಿ ನಮಗೆ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ನೋಡಿ. ವಾವ್, ಚೆನ್ನಾಗಿರುತ್ತೆ ಸ್ನೇಹಿತರೆ. ನ್ಯಾಚುರಲಾಗಿ ಬಣ್ಣ ಬಂದಿರೋವಂಥದ್ದು. ಹಾಗೆ ನೋಡಿ ನಮ್ಮ ಕೂದಲಿಗೆ ಒಂದು ಒಳ್ಳೆ ಮೆಹಂದಿ ಅನ್ಬೋದು. ಯಾಕಂದರೆ ಹೀನಾ ಮೆಹಂದಿ ಕೂಡ ಒಳ್ಳೆಯದು, ಕರಿಬೇವಿನ ಕೂಡ ಒಳ್ಳೆಯದು. ಹಾಗೆ ನಮಗೆ ಅದರಲ್ಲಿ ಮೆಂತ್ಯ ಕಾಳು ಕೂಡ ಬಳಸಿದ್ದೀವಿ. ಇವೆಲ್ಲನೂ ಕೂಡ ನಮಗೆ ನ್ಯಾಚುರಲ್ ಆಗಿರುವಂಥದ್ದು. ಹಾಗೆ ನಮ್ಮ ಕೂದಲಿಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಮಾಡೋದಿಲ್ಲ. ಹಾಗಾಗಿ ಯೂಸ್ ಮಾಡ್ತಾ ಇರ್ಬೋದು ನೋಡಿ. ಎಷ್ಟು ಕಲರ್ ಬಂದಿರೋವಂಥದ್ದು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು. ಇಷ್ಟು ಕಪ್ಪು ಬಣ್ಣ ಬಂದಿರೋವಂಥದ್ದು ಮೆಹಂದಿ ನೋಡಿ. ಅದು ಮಾತ್ರ ಕಬ್ಬಿಣದ ಕಡೆಯಲ್ಲಿ ಮಾಡ್ತೀವಂತ ನಮಗೆ ಇಷ್ಟು ಕಲರ್ ಬರುತ್ತೆ. ನೀವು ಅದೇ ಬೇರೆ ಬಾಣಲೆಯಲ್ಲಿ ಮಾಡಿ ನೋಡಿ, ಅದು ಕಲರ್ ಬರೋದಿಲ್ಲ. ನಾನು ನ್ಯಾಚುರಲಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಕೂಡ ಅನಿಸ್ಬೇಕಲ್ಲ, ನಾನು ಬೇರೆ ಬಾಣಲೆಯಲ್ಲಿ ಮಾಡಿದ್ದೀನಿ, ನನಗೆ ಈ ಥರ ಕಲರ್ ಬಂದಿಲ್ಲ ಅಂತ ನಿಮಗೂ ಕೂಡ ಗೊತ್ತಾಗುತ್ತಲ್ವ. ಆವಾಗ ನೀವು ಅಂತೀರ, ನನಗೆ ಕೇಳಬೇಕಲ್ಲ. ಕೇಳೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೀನಿ, ಕಬ್ಬಿಣದ ಬಾಣಲೆಯಲ್ಲಿ ಮಾಡಿ ಕಲರ್ ಈ ಥರ ಬಂದೇ ಬರುತ್ತೆ. ಯಾಕಂದರೆ ಕಬ್ಬಿಣದ ಅಂಶ ನಮಗೆ ಈ ಮೆಹಂದಿಯಲ್ಲಿ ಇಳಿಯುತ್ತೆ, ಅದೇ ನಮಗೆ ಕಲರ್ ಸಿಗುವಂಥದ್ದು. ಖಂಡಿತವಾಗಿ 100% ನೀವು ಕೂಡ ಟ್ರೈ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಕಪ್ಪಗೆ ಆಗಿಬಿಡುತ್ತೆ, ಬಿಳಿ ಕೂದಲು ಆಗಲ್ಲ. ಯಾಕಂದರೆ ನಮ್ಮ ಕೂದಲು ಬಿಳಿ ಕೂದಲು ಆಗದೇ ರೀತಿ ನೋಡ್ಕೋಬೇಕಂದ್ರೆ ಈ ಥರವಾಗಿ ಮೆಹಂದಿ ಯೂಸ್ ಮಾಡ್ತಾ ಇರ್ಬೋದು. ನಮಗೆ 80 ನಾವು 90 ವರ್ಷ ಆಗಲಿ ನಮಗೆ ಈ ಕೂದಲಿಗೆ ಮೆಹಂದಿ ಹಚ್ತಾ ಬಂದರೆ ನಮಗೆ ಯಾವುದೂ ಕೂಡ ಸಮಸ್ಯೆ ಬರಲ್ಲ. ಹಾಗಾಗಿ ಟ್ರೈ ಮಾಡ್ಬೋದು ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಧನ್ಯವಾದ ಎಲ್ರಿಗೂ ಕೂಡ.